ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಲೂಕನು ಬರೆದ ಸುವಾರ್ತೆ 18ನೆಯ ಅಧ್ಯಾಯ 38ನೆಯ ವಚನದಲ್ಲಿ, ಯೇಸುವೇ ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಕೂಗಿ ಕೇಳಿಕೊಂಡನು. ಮುಂದೆ ಹೋಗುತ್ತಿದ್ದವರು ಸುಮ್ಮನೆ ಇರು ಎಂದು ಅವನನ್ನು ಗದರಿಸಲು, ಅವನು ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಮೆನ್. ಹೌದು ಪ್ರಿಯ ಸಹೋದರರೇ, ಇಲ್ಲಿ ನೋಡಿರಿ, ಭಿಕ್ಷೆ ಬೇಡುತ್ತಿದ್ದ ಒಬ್ಬ ಹುಟ್ಟು ಕುರುಡನು ದೇವರ ಮೇಲೆ ಎಷ್ಟೋ ನಂಬಿಕೆಯನ್ನು ಇಟ್ಟು, ದಾವೀದನ ಕುಮಾರನೇ, ಯೇಸುವೇ ನನ್ನನ್ನು ಕರುಣಿಸು ಎಂದು ಕೂಗಿಕೊಂಡನು. ಆಗ ಅವನ ಮುಂದೆ ಹೋಗುತ್ತಿದ್ದವರು ಸುಮ್ಮನೆ ಇರು ಎಂದು ಅವನನ್ನು ಗದರಿಸಿದರು. ಹೌದು ಪ್ರಿಯ ದೇವ ಜನರೇ, ಇಲ್ಲಿ ಗಮನಿಸಿರಿ, ನೀವು ಸಹ ಅನೇಕ ಶೋಧನೆಯ ಒಳಗಿಂದ ನರಳುತ್ತಿರುವಾಗ ಸಹಿಸಿಕೊಳ್ಳಲಾಗದಂತ ದುಃಖವು ನಿಮಗಾದಾಗ ಯೇಸುವೇ ಎಂದು ಕೂಗಿಕೊಳ್ಳುತ್ತೀರಿ, ನನ್ನ ತಂದೆಯೇ ಎಂದು ಬೇಡಿಕೊಳ್ಳುತ್ತೀರಿ. ಆಗ ಜನರ ರೂಪದಲ್ಲಿಯೇ ಸೈತಾನನು ಬಂದು ನಿಮ್ಮನ್ನು ಸಹ ಗದರಿಸುತ್ತಾನೆ. ನೀವು ಭಯಪಡಬೇಡಿರಿ, ಯಾರಿಗೆ ಅಂಜಬೇಡಿರಿ, ಕೂಗಿಕೊಳ್ಳಿರಿ. ಪ್ರಿಯ ಸಹೋದರರೇ, ನೀವು ಆತನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ನೋಡಿ ನಿಮ್ಮ ಹತ್ತಿರಕ್ಕೆ ಬಂದು ನಿಮ್ಮನ್ನು ರಕ್ಷಿಸಿ, ನಿನಗೆ ಪದೇ ಪದೇ ಗದರಿಸುವ ಆ ಸೈತಾನನನ್ನು ಆ ಕ್ಷಣವೇ ಬಂಧಿಸುವನು. ನಿನಗೆ ಮನಃಶಾಂತಿ ಇಲ್ಲದಂತ ಮಾಡಿದ ಆ ಸೈತಾನನನ್ನು ನಿಮ್ಮ ಕಾಲು ಕೆಳಗೆ ಹಾಕಿ ತುಳಿಸಿ ಬಿಡುವನು. ಭಯಪಡಬೇಡ, ಧೈರ್ಯದಿಂದ ಇರಿ. ಆ ದಿನವು ಹುಟ್ಟು ಕುರುಡನನ್ನು ಆತನ ಬಳಿಗೆ ಕರೆದು, ನಿನಗೆ ನಂಬಿಕೆ ಇದ್ದರೆ ನಿನಗೆ ಸ್ವಸ್ಥತವಾಗುವುದು ಅಂದು ಅವನನ್ನು ಸ್ವಸ್ಥತ ಮಾಡಿದನು. ಆಮೆನ್. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್.